ನಂದನಾಕುಲ ನಂದಗೋಕುಲ. ಡಾಕ್ಟರ್ ಏನಂದ್ರು? ಎಷ್ಟು ದಿನ ಬೇಕು ಇದು ಹುಷಾರಾಗಕ್ಕೆ? ಮಿನಿಮಮ್ ಅಂದ್ರೂ 3 ವಾರ ರೆಸ್ಟ್ ಬೇಕಂತೆ ಅಪ್ಪ. 3 ವಾರನಾ? ಅಲ್ಲ, ಮದ್ವೆ ಬೇರೆ ಇದೆ. ಇಂಥ ಟೈಮಲ್ಲಿ ಹೀಗಾಗೋಯ್ತಲ್ಲ. ನಂದಣ್ಣ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಮದ್ವೆ ನಿಶ್ಚಯ ಆಗ್ತಿದ್ದಂಗೆ ಮಧು ಮಗನ್ಗೆ ಹಿಂಗಾಗಿದೆಯಲ್ಲ. ಮಾಧವನ್ನ ನಾವ್ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ ನಂದಣ್ಣ. ತಾನಾಯ್ತು ತನ್ ಪಾಡಾಯ್ತು, ಯಾರ ತಂಟೆಗೂ ಹೋದವನೇ ಅಲ್ಲ ಅವನು ಪಾಪ. ಅಂತ ಹುಡುಗನ್ಗೆ ಹೀಗಾಗಿದೆ ಅಂದ್ರೆ ಇದು ಯೋಚನೆ ಮಾಡ್ಬೇಕಾರ ವಿಷಯ ಅಲ್ವಾ ನಂದಣ್ಣ? ನಂಗ್ಯಾಕೋ ಇದು ಅಪಶಕನ ಅನಿಸ್ತಿದೆ. ಸುಶೀಲಕ್ಕ, ಏನ್ ಹೇಳಕ್ ಬರ್ತಾ ಇದ್ರಿ ನೀವು? ಮತ್ತೀನೇ ನಂದಣ್ಣ, ಅವಾಗ್ಲೇ ನಾನ್ ಗಿರ್ಜಕ್ಕನ ಹತ್ರ ಮಾತಾಡವಾಗ ಹುಡುಗಿ ಜಾತಕನೇ ತೋರ್ಸಿಲ್ಲ ಅಂದ್ರು. ಅಲ್ಲ, ಒಂದ್ಸಲಿ ಹುಡುಗಿ ಜಾತಕ ತೋರ್ಸಿ ಮುಂದುವರಿಯೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹುಡುಗಿ ಜಾತಕದಲ್ಲಿ ಏನ್ ದೋಷ ಇದೆಯೋ ಏನೋ ಯಾರಿಗ್ ಗೊತ್ತು. ಏನ್ ಮಾತು ಅಂತ ಹೇಳ್ತಾ ಇದ್ರಿ ಸುಶೀಲಕ್ಕ? ಯಾರೋ ಬಂದು ಮಾಧವನ್ಗೆ ಡಿಕ್ಕಿ ಹೊಡೆದ್ರೆ ಅದಕ್ಕೆ ಆ ಹುಡುಗಿ ಪಾಪ ಏನ್ ಮಾಡ್ತಾಳೆ? ನಂದಣ್ಣ, ಹಾಗಲ್ಲ. ಸರೋಜಕ್ಕ, ಆ ಹುಡುಗಿ ಜಾತಕ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಗನಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋ ಮನಸ್ಥಿತಿ ನಂದಲ್ಲ. ದಯವಿಟ್ಟು ನೀವು ಸುಮ್ಮನೆ ರೀ. ಮಾಧವ, ನಡಿ, ನಮ್ಮ ರೂಮಲ್ಲಿ ವಿಶ್ರಾಂತಿ ತಗೋ. ಅಪ್ಪಿ ತಪ್ಪಿ ಅಣ್ಣ ಸತ್ಯ ಹೇಳ್ಬಿಟ್ರೆ ಏನ್ ಮಾಡೋದು? ಅಪ್ಪ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ ಅಪ್ಪ. ಮಾಧವ, ನೀನ್ ಯಾಕೋ ಕ್ಷಮೆ ಕೇಳ್ತೀಯ? ಇದ್ರಲ್ಲಿ ನಿಂದೇನೋ ತಪ್ಪಿದೆ, ಯಾರೋ ಮಾಡಿದ್ದಲ್ವಾ. ಏನೇನು ಯೋಚನೆ ಮಾಡಬೇಡ, ಬಾ. ರೀ, ನೀವ್ ಹುಷಾರಾಗಿದ್ದೀರಾ ಅಲ್ವಾ? ಯಾಕೆ ಪ್ರಿಯಾ ಹಾಗೆ ಕೇಳ್ತಾ ಇದೀಯಾ? ಮತ್ತೆ ನಾನ್ ಬೆಳಗ್ಗೆಯಿಂದ ಅಷ್ಟ್ ಸತಿ ಕಾಲ್ ಮಾಡಿದೀನಿ, ನೀವ್ ರಿಸೀವೇ ಮಾಡ್ಲಿಲ್ಲ. ಮೆಸೇಜ್ಗೂ ರಿಪ್ಲೈ ಇಲ್ಲ. ಯಾಕೆ, ಬ್ಯುಸಿ ಇದ್ರಾ? ಅದು ಕೆಲಸ, ಮದುವೆ, ಇನ್ವಿಟೇಷನ್ ಕೊಡೋದು, ಅದು ಇದು ಅಂತ ಸ್ವಲ್ಪ ಬಿಸಿ ಇದೆ. ಸಾರಿ ಪ್ರಿಯಾ. ಅಯ್ಯಯ್ಯೋ, ನೀವು ಸಾರಿ ಎಲ್ಲ ಯಾಕೆ ಕೇಳ್ತಿದ್ದೀರಾ? ನೀವು ಬೆಳಗ್ಗೆಯಿಂದ ಕಾಲ್ ರಿಸೀವ್ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಇನ್ನೊಂದ್ಸತಿ ಹೀಗ್ ಮಾಡ್ಬೇಡಿ. ನೀವೆಷ್ಟೇ ಬ್ಯುಸಿ ಇದ್ರೂ ಒಂದೇ ಒಂದ್ ಮೆಸೇಜ್ ಮಾಡಿ ಸಾಕು. ಹಾ, ಓಕೆ. ಏನಾಯ್ತು? ಯಾಕೊಂಥರ ಇದ್ದೀರಾ? ಇಲ್ಲಪ್ಪ, ಹಾಗೇನಿಲ್ಲ. ಇಲ್ಲ, ನೀವ್ ಯಾಕೋ ಡಲ್ ಆಗಿದ್ದೀರಾ ಅನ್ಸ್ತಿದೆ. ಮಾಧವ, ಕಾಲ್ ತುಂಬಾ ನೋವಾಗ್ತಿದ್ಯೇನೋ? ಏನು ಇದು ಫೋನ್ ಹಿಡ್ಕೊಂಡು ಕೂತಿದ್ಯಾ? ಡಾಕ್ಟರ್ ನಿನಗೆ ರೆಸ್ಟ್ ಮಾಡು ಅಂತಾನೆ ಹೇಳಿದ್ದು. ತಗೋ, ಮೊದ್ಲು ಮಾತ್ರೆ ತಗೊಂಡು ನೀನ್ ರೆಸ್ಟ್ ಮಾಡು. ತಗೋ ಮಾತ್ರೆ, ಹಿಡಿ. ಎಂಥ ಕೆಲ್ಸ ಎಲ್ಲ ಉರಿತಾ ಇದೆ ಕಣೋ. ತುಂಬಾ ನೋವಾಗ್ತಿದ್ಯಾ? ಹೇ ಇಲ್ಲಮ್ಮ, ನೋವೇನಿಲ್ಲ. ಸಾಕು, ಸುಮ್ಮನೆ ಇರೋ. ನನ್ನ ಸಮಾಧಾನಕ್ಕೆ ಹೇಳ್ತಾ ಇದೆಯಾ ನೀನು? ಸರಿ, ನೀನ್ ಬೇಗ ಮಲ್ಕೋ. ಏನಾದ್ರೂ ಬೇಕಿದ್ರೆ ಕೇಳು. ಹಾಗೆ ನಾನು, ರಕ್ಷಾ, ಅಪ್ಪ ಎಲ್ಲ ಇಲ್ಲೇ ಹಾಲಲ್ಲಿ ಮಲ್ಕೋತೀವಿ. ನೀನ್ ಇವತ್ತು ಇಲ್ಲೇ ಮಲ್ಕೋ. ಅಮ್ಮ ಯಾಕಮ್ಮ? ಆರಾಮಾಗಿ ಮಲ್ಕೋ, ಸರಿನಾ? ಆಯ್ತು. ಹಲೋ ರೀ, ಹಲೋ. ಹಲೋ, ಏನಾಯ್ತು ನಿಮ್ಗೆ? ನಿಮ್ ಕಾಲಿಗೆ ಏನಾಯ್ತು? ಅಯ್ಯೋ, ಏನೂ ಇಲ್ಲ. ಸುಳ್ಳು ಹೇಳ್ಬೇಡಿ ನೀವು. ನಿಮ್ಮಮ್ಮ ಮಾತಾಡಿದ್ ನನಗ್ ಕೇಳಿಸ್ತು. ಕಾಲ್ ನೋವ್ತಿದ್ಯಾ ಅಂತ ಕೇಳಿದ್ರು, ಮಾತ್ರೆ ತಗೋ ಅಂದ್ರು, ಅನಾಹುತ ಅಂತೆಲ್ಲ ಅಂದ್ರು. ಹೇಳಿ, ಏನಾಗಿದೆ ನಿಮ್ಗೆ? ಪ್ರಿಯಾ, ಅದು ಕಾಲ್ ಸ್ವಲ್ಪ ಉಳ್ಕಿದೆ ಅಷ್ಟೇ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವ್ ನಿಜ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಪ್ರಿಯಾ, ಅದು ಇವತ್ತೊಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ನೋಡು, ನೀನೇನ್ ಗಾಬರಿ ಆಗ್ಬೇಡ. ಸಣ್ಣದಾಗ ಒಂದು ಪೆಟ್ಟು ಬಿದ್ದಿದೆ,
ಮೈನರ್ ಫ್ರಾಕ್ಚರ್ ಅಂತೆ. ಒಂದು 3 ವಾರ ರೆಸ್ಟ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ. ನೀನ್ ಹೆದರ್ಬೇಡ. ಇಷ್ಟು ದೊಡ್ಡ ವಿಷಯ ನನ್ನ ಹತ್ರ ಹೇಳ್ದೆ ಮುಚ್ಚಿಡ್ಬೇಕು ಅಂತಿದ್ದೀರಾ ನೀವು? ಹಲೋ ಹಲೋ ಪ್ರಿಯಾ. ಹಲೋ ಹಲೋ. ಛೇ, ಇದೇ ಟೈಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೇಕಾ? ಪಾಪ ಪ್ರಿಯಾ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾಳೋ ಏನು. ಅಮ್ಮ ಅಮ್ಮ ಪ್ರಿಯಾ ಯಾಕಮ್ಮ ಅಳ್ತಾ ಇದ್ಯಾ? ಅಮ್ಮ ಅಮ್ಮ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ, ಕಾಲಿಗೆ ಏಟಾಗಿದೆ. ಅಳಿಯಂದ್ರಗ 3 ವಾರ ರೆಸ್ಟ್ ಮಾಡ್ಬೇಕಂತೆ. ಅಮ್ಮ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಅವ್ರು ನನ್ನ ಹತ್ರ ವಿಷಯ ಹೇಳಕ್ ರೆಡಿನೇ ಇರ್ಲಿಲ್ಲ ಗೊತ್ತಾ. ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡು ಹೇಳಿ ಹೇಳಿ ಅಂದ್ಮೇಲೆ ಹೇಳಿದ್ರು ಅಮ್ಮ. ಅಮ್ಮ ನನಗವ್ರು ನೋಡ್ಬೇಕು ಅನಿಸ್ತಿದೆ ಅಮ್ಮ. ಅಮ್ಮ ಬಾ ಅಮ್ಮ ಹೋಗ್ಬರೋಣ. ಈಗ್ಲಾ? ಹ್ಞೂ ಅಮ್ಮ. ಮಗಳೇ, ನೀನ್ ಈಗ ಅವ್ರ ಮನೆಗೆ ಹೋಗೋದು ಸರಿ ಇಲ್ಲ ಕಣೆ. ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡ್ಕೊಂಡು ಅವರೇ ನಿನ್ನ ಕರ್ಕೊಂಡ್ ಹೋಗಿ ಸೇರೋದ್ಸಿ ಮನೆ ತುಂಬಿಸ್ಕೋತಾರೆ. ಆಗ್ಲೇ ನೀನ್ ಹೋಗಕ್ ಆಗೋದು. ನೋಡು, ನಾನ್ ಬೀಗ್ರ ಹತ್ರ ಮಾತಾಡಿ ಅಳಿಯಂದ್ರ ಹೇಗಿದ್ದಾರೆ ಅಂತ ವಿಚಾರಿಸ್ಕೋತೀನಿ. ನೀನೇನ್ ಯೋಚನೆ ಮಾಡ್ಬೇಡ. ಆದ್ರೆ ನಾವಲ್ಲಿ ಹೋಗಕ್ ಆಗಲ್ಲ ಮಗಳೇ. ಅಲ್ಲಮ್ಮ, ಅಮ್ಮ ಅವರು ಅಳಿಯಂದ್ರಿಗೆ ಏನು ಆಗಿರಲ್ಲಮ್ಮ. ನೀನ್ ಅವ್ರ ಜೊತೆ ಮಾತಾಡಿದೆ ತಾನೆ? ನನ್ಗೇನು ಆಗಿಲ್ಲ, ಹುಷಾರಾಗಿದ್ದೀನಿ ಅಂತ ಹೇಳಿದ್ರು ತಾನೆ? ಹ್ಞೂ ಅಮ್ಮ. ಮತ್ ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ನೋಡು, ನಾನ್ ನಿಂಗೊಂದ್ ವಿಷಯ ಹೇಳ್ತೀನಿ. ನಿನಗೂ ಚೆನ್ನಾಗ್ ಗೊತ್ತು, ಅಳಿಯಂದ್ರಿಗೆ ಇವಾಗ ನಿನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಈ ಟೈಮಲ್ಲಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜನ ಎಲ್ಲ ನಿನ್ ಬಗ್ಗೆ ತಪ್ಪು ತಿಳ್ಕೊತಾರ ಕಣೆ. ನಿನ್ ಜಾತಕದಲ್ಲಿ ಏನೋ ದೋಷ ಇರ್ಬೇಕು, ನಿನ್ ಕಾಲ್ಗುಣ ಸರಿ ಇಲ್ಲ ಅಂತ ನಿನ್ ಕಡೆ ಬೆರಳು ಮಾಡಿ ತೋರಿಸ್ತಾರೆ ಮಗಳೇ. ಅಂದ್ರೆ ಗಂಡಂಗೆ ಏನಾದ್ರೂ ಹೆಂಡತಿ ಜಾತಕನೇ ಕಣೆ ಜನ ಫಸ್ಟ್ ನೋಡೋದು. ಅದಕ್ಕೆ ಇಂಥ ವಿಷಯನೆಲ್ಲ ಜಾಸ್ತಿ ಕೆತ್ಕಕ್ ಹೋಗ್ಬಾರ್ದು. ಈಗ ಅವ್ರಿಗೇನು ಆಗಿಲ್ಲ ತಾನೆ, ಇಷ್ಟಕ್ಕೆ ನಾವ್ ಸಮಾಧಾನ ಪಡ್ಕೋಬೇಕು. ಅರ್ಥ ಆಯ್ತಾ? ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀಣಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದಿಭಿಃ ಸಿರಸಾದನಂ. ಓಂ ಮಹಾಗಣಾಧಿಪತಿಯೇ ನಮೋ ನಮಃ. ನೋಡಪ್ಪ, ಈಗ ಆ ಭೂದೇವಿಗೆ ನವಧಾನ್ಯ ಹಾಗೂ ಹಾಲನ್ನ ಅರ್ಪಿಸ್ಬೇಕು. ಶುರು ಮಾಡಪ್ಪ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೃಶ್ಯ ರಾಹುವೇ ಕೇತುವೆ ಇದನ್ನ ಮಮ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಈಗ ಸ್ತಂಭನ ಸ್ಥಾಪನೆ ಮಾಡೋ ಸಮಯ ಬಂದು ಸ್ತಂಭನ ನಿಲ್ಲಿಸಿ. ಓಂ ಆಗಮಾಂ ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಘಂಟಾರ ಓಂ ಕೃತ್ವಂ ದೇವದಾತ್ಮಾನಲಾಂಛನಂ ಶ್ರೀ ಘಂಟಾನಾದಂ ಕೃತ್ವಾ ನಮಸ್ತೆಸ್ತು ಮಹಾಮಾಗ್ಯ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈಗ ಹೆಣ್ಮಕ್ಳು ಆ ಸ್ತಂಭ ಮಹಾಲಕ್ಷ್ಮಿಗೆ ಅರಿಶಿಣ ಕುಂಕುಮ ಹಚ್ಚಿ ಹಾಗೆ ಹೂವಿಂದ ಅಲಂಕಾರ ಮಾಡಿ. ಓಂ ವಸ್ತ್ರಂ ಧಾರಯಾಮಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ಮದುವೆಯಲ್ಲಿ ಮೊದಲಿಗೆ ಶುರುವಾಗೋ ಶಾಸ್ತ್ರ ಈ ಚಪ್ರದ ಶಾಸ್ತ್ರ. ಇಲ್ಲಿ ಚಪ್ರ ಹಾಕೋಕ್ಕೂ ಕ್ರಮ ಇದೆ, ಹಾಗೆ ಚಪ್ರ ತೆಗೆಯೋದಕ್ಕೂ ಕ್ರಮ ಇದೆ. ಈ ಮದುವೆ ಸುಸೂತ್ರವಾಗಿ ನಡೀಲಿ, ನಿರ್ವಿಘ್ನವಾಗಿ ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ. ತಗೊಳಪ್ಪ, ಬಲಗೈಯಲ್ಲಿ ಇಟ್ಕೊಂಡು ಬಲಗೈ ಮೇಲೆ ಮುಚ್ಕೋಬೇಕು. ಈಗ ನಾನು ಪಠಿಸೋ ಮಂತ್ರನ ನೀನು ಹೇಳಬೇಕು.
ಹೇಳಪ್ಪ. ಮಮ ಉಪಾರ್ಥ ಮಮ ಉಪಾತ್ತ ಸಮಸ್ತ ಸಮಸ್ತ ಕರಿಷ್ಯೆ. ನಿನ್ ಮನ್ಸಲ್ಲಿ ಏನೇನ್ ಆಸೆ ಇದೆಯೋ ಅದೆಲ್ಲ ತಾಯಿನ ಬೇಡ್ಕೊಂಡು ಹಾಕಿ ನಮಸ್ಕಾರ ಮಾಡ್ಕೊಳಪ್ಪ. ಓಂ ನಮಸ್ತೆ ಸ್ತೋ ಮಹಾಮಾಗೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸಂಕಲ್ಪಿತ ಪ್ರಾರ್ಥನಾ ನಮಸ್ಕಾರಾಣಿ ಸಮರ್ಪಯಾಮಿ. ನಂತರೇ ಮಹಾಮಂಗಳ ನೀರಾಂಜನಂ. ಈಗ ಮಹಾಮಂಗಳಾರತಿ ಮಾಡಪ್ಪ. ಓಂ ಕರ್ಪೂರಘೋರಂ ಕರುಣಾವತಾರಂ ಸಂಸಾರತಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಂ ಅರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ದರ್ಶಯಾಮಿ. ಈಗ ಚಪ್ರದ ಶಾಸ್ತ್ರ ಮುಗ್ದಿದೆ. ಈಗ ಚಪ್ರ ನಿಲ್ಸಿದ ಮೇಲೆ ನೀವು ನಾಂದಿ ಶಾಸ್ತ್ರಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬಹುದು. ಸರಿ ಪುರೋಹಿತ್ರೆ. ನಂದಣ್ಣ, ಅಂತೂ ಇಂತೂ ಮಗನ್ ಮದ್ವೆ ಶಾಸ್ತ್ರ ಎಲ್ಲ ಶುರು ಮಾಡೇ ಬಿಟ್ರಿ ನೋಡಿ. ಶುರು ಮಾಡೋದೇನೋ, ಚಪ್ರ ಶಾಸ್ತ್ರನೇ ಮುಗಿಸ್ಬಿಟ್ರು. ಈಗ ನಾಂದಿ ಒಂದ್ ಆಗೋಗ್ಬಿಟ್ರೆ ಅರ್ಧ ಮದ್ವೆ ಆದಂಗೆ. ನಂದಣ್ಣ, ನೀವ್ ಪಣ ತೊಟ್ಟಾಗೆ ಮಗನ್ ಮದ್ವೆನ ಸಂಕ್ರಾಂತಿ ಒಳಗೆ ಮಾಡಿ ಮುಗಿಸ್ತಿದ್ದೀರಿ. ಮಕ್ಳ ಮದ್ವೆನೇ ಮಾಡೋದ್ ಕಷ್ಟ ಅಂತ ಕೈ ಚೆಲ್ ಕೂತ್ಕೊಳ್ಳೋ ಅಪ್ಪ ಅಮ್ಮನ್ ಮುಂದೆ ನೀವು ಮಾದರಿ ಅಪ್ಪ ಆಗ್ಬಿಟ್ರಿ ಬಿಡಿ. ಇದ್ರಲ್ಲಿ ನಂದೇನಿದೆ ಸುಶೀಲಕ್ಕ? ಎಲ್ಲ ದೇವ್ರಿಚ್ಛೆ. ನನ್ನ ಮಗನ ಅದೃಷ್ಟ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಸಂಕ್ರಾಂತಿ ಒಳಗೆ ಈ ಮದ್ವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಸಾಕು. ಏನು ಯೋಚನೆ ಮಾಡ್ಬೇಡಿ ನಂದಣ್ಣ, ಎಲ್ಲ ಒಳ್ಳೇದೇ ಆಗುತ್ತೆ. ಯಾವ ಅಡ್ಡಿ ಆತಂಕನೂ ಬರಲ್ಲ. ಗಿರ್ಜಾ, ನಾಂದಿ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಣ. ಮಧುವ, ಬರ ಒಳಗೆ. ಕೇಶವ, ಬಾವಾ, ಏನಾಯ್ತೆ? ನನ್ ಹೊಟ್ಟೆಲ್ಲಿ ಕೆಂಪ್ ಮೆಣಸಿನ್ಕಾಯಿ ಇಟ್ಟು ಕುಟ್ಟಿದಂಗ ಆಗ್ತಿದೆ. ಇಲ್ಲಿ ನನ್ ಮಗ ಅವ್ರು ಹೊಡೆದಿರೋ ಏಟಲ್ಲಿ ನೋವು ತಿಂತ ಇದ್ರೆ ಅಲ್ಲಿ ಆ ನಂದನ್ ಮಗ ಮಾಧವಂದು ಚಪ್ರ ಶಾಸ್ತ್ರ ನಡೀತಾ ಇದೆ. ಇಲ್ಲಿ ನನ್ ಮಗ ನೋವು ತಿನ್ಬೇಕು, ಅಲ್ಲಿ ಆ ನಂದನ್ ಮಗ ಪಾಯಸ ಊಟ ತಿನ್ಬೇಕಾ? ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾನೆ ಇಲ್ವಾ? ಯಾಕೆ ಸುಮ್ನೆ ಇದೀರಾ? ಏನಾದ್ರೂ ಮಾತಾಡಿ ಬಾವಾ. ಅದೇನೋ ಬಿಟ್ಟು ಹಿಡಿಯೋಣ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಲ್ಲ ಬಾವಾ. ನೀವ್ ಹೀಗ್ ಬಿಟ್ಟಿರೋದಕ್ಕೆ ಅಲ್ಲಿ ಮದ್ವೆ ಶಾಸ್ತ್ರ ಅಷ್ಟು ಚೆನ್ನಾಗಿ ನಡೀತಾ ಇರೋದು. ನೀವಿನ್ನೂ ಹೀಗೆ ಬಿಟ್ರೆ ನಾಳೆ ಮದ್ವೆನೋ ಏನ್ ಮಾಡ್ತೀರಾ ಬಾವಾ? 3 ಜನ ಗಂಡ್ ಮಕ್ಳು ಮದ್ವೆ ಮಾಡಿದೀನಿ ಅಂತ ಆ ನಂದ ಗೆಲ್ತಾನೆ. ಆಗ್ಲೂ ನೀವಿಬ್ರು ಹೀಗೆ ಸುಮ್ನೆ ಕೂತೀರಿ. ನನ್ ಮಗನ್ಗೆ ಅವಮಾನ ಆದ್ರೆ ಈ ಮನೇಲಿ ಯಾರಿಗೂ ಲೆಕ್ಕಕ್ಕಿಲ್ಲ ಅಲ್ವಾ? ಏನ್ ಮಾಡೋದು? ಇಂದ್ರ ಹೇಳಿದ್ರು ಅರ್ಥ ಇದೆ ಅಣ್ಣ. ನೆನ್ನೆ ಏನು ನೀನು ಒಳ್ಳೆ ಟೈಮ್ ಬರ್ಲಿ ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ದೆ. ಆ ಒಳ್ಳೆ ಟೈಮ್ ಬರೋದು ಯಾವಾಗ ಅಣ್ಣ? ನನ್ನ ಕೈ ಕಡಿತಾ ಇದೆ ದೊಡ್ಡಪ್ಪ. ನೀವು ಒಂದು ಮಾತು ಹೂ ಅಂತ ಹೇಳಿ ಚಪ್ರ ಕಟ್ಟಿರೋ ಆ ಮನೇಲಿ ಚಟ್ಟ ಕಟ್ಬಿಟ್ಟು ಬರ್ತೀನಿ. ಹೇಳಿ ದೊಡ್ಡಪ್ಪ. ಅಣ್ಣ, ನೀನ್ ಈಗ ಸುಮ್ನೆ ಇದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಸ್ವಲ್ಪ ಹೊತ್ತು ನೀವೆಲ್ಲ ಸುಮ್ಮನೆ ಇರ್ರಿ. ಏನಾಗ್ಬೇಕೋ ಅದಾಗತ್ತೆ ಚಂದ್ರು. ಅಂದ್ರೆ ನಾನೀಗ ನಂದನ್ ಕೊಡೋ ಏಟು ಅಂತಿಂತದಲ್ಲ. ಅವನ ಮಕ್ಕಳು ಶ್ರೀಕಂಠಂಗೆ ಹೊಡೆದಿರೋ ಏಟು ನಾಳೆ ನಾಳಿದಲ್ಲಿ ವಾಸಿ ಆಗತ್ತೆ. ಆದ್ರೆ ನಾನ್ ಕೊಡೋ ಏಟು ಜೀವನ ಪರ್ಯಂತ ಹಾಗೇ ಇರುತ್ತೆ. ಅಂದ್ರೆ ಅಣ್ಣ, ನೀನೇನೋ ಪ್ಲಾನ್ ಮಾಡಿದ್ಯಾ? ಪ್ಲಾನ್ ಮಾಡಿದ್ದು ಆಗಿದೆ, ಪ್ರಯೋಗ ಮಾಡಿದ್ದು ಆಗಿದೆ. ಫಲಿತಾಂಶ ಬರೋದೊಂದೇ ಬಾಕಿ. ಕಾದ್ ನೋಡಿ. ಇದೇನೇ ಕಲಾ, ಸೂರ್ಯ ಹೆಂಗ್ ಹೇಳ್ತಾ ಇದ್ದಾನೆ? ನಂದನ್ ವಿರುದ್ಧ ಏನಾದ್ರು ಮಾಡಿದ್ರೆ? ಅತ್ತೆ, ನೆನ್ನೆ ನನ್ಗೆ ಗೊತ್ತಾಯ್ತು. ಚಂದ್ರು ಹೊಡಿಯಕ್ ಹೋಗುವಾಗ ಇವ್ರು ಅವ್ರನ್ನ ತಡೆದು ಸಂದರ್ಭ ಬರ್ಲಿ ಇರು ಅಂತ ಹೇಳಿದ್ರಲ್ಲ, ಆಗ್ಲೇ ನನ್ಗೆ ಅನುಮಾನ ಬಂದಿತ್ತು ಅತ್ತೆ.
ಇವರೇನೋ ದೊಡ್ಡದಾಗೆ ಮಾಡಕ್ ಹೊರಟಿದ್ದಾರೆ ಅಂತ. ಪಾಪ ಮಾಧವನ್ ಮದ್ವೆ ಶಾಸ್ತ್ರಗಳು ನಡೀತಾ ಇದೆ. ಇವ್ರು ಹೋಗಿ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ ಅಂತೆ. ಸರ್, ಮಗಳ ಮದುವೆಗೆ ಖಂಡಿತ ನಿಮ್ಮನ್ನು ಕರೆದೇ ಕರಿತೀನಿ. ಇನ್ವಿಟೇಷನ್ ರೆಡಿ ಆಗಿದ ತಕ್ಷಣ ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಡಬೇಕು ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ಹ್ಞೂ ಸರ್. ದುಡ್ಡ ಸರ್? ಮಗಳ ಮದುವೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೀ, ಬೀಗರ ಮನೇಲಿ ಇಷ್ಟೊತ್ತು ಚಪ್ರದ ಶಾಸ್ತ್ರ ಎಲ್ಲ ಚೆನ್ನಾಗಿರುತ್ತಲ್ಲ? ಹ್ಞೂ ಕಣೆ, ನೆಂಟರು ಸಂಬಂಧಿಕರು ಎಲ್ಲ ಬಂದಿರ್ತಾರೆ, ಶಾಸ್ತ್ರ ಎಲ್ಲ ಚೆನ್ನಾಗೇ ಆಗಿರುತ್ತೆ. ನಮ್ಮ ಬೀಗರು ಒಂಥರ ಸಂಭ್ರಮದಲ್ಲಿದ್ದಾರೆ ಮಗನ ಮದುವೆ ಅಂತ. ಅದರಲ್ಲೂ ಉಳಿದೆರಡು ಗಂಡು ಮಕ್ಕಳ ಮದುವೆ ಇವ್ರು ಮಾಡೋ ಮೊದಲೇ ಅವರೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಹಿರಿ ಮಗನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋ ಉಮೇದು ಹೆಚ್ಚೇ ಇರುತ್ತೆ. ನಡೀಲಿ ನಡೀಲಿ. ರೀ, ನಾವು ಇವತ್ತು ಬೀಗರ ಮನೆಗೆ ಹೋಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವು ಅವ್ರ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಜೊತೆಗೊಂದು ಬೀಡ ಹಾಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ನಮ್ಮನೇಲೂ ಇತ್ತಲ್ಲ ಚಪ್ರದ ಶಾಸ್ತ್ರ. ಏನು ಚಪ್ರ ಶಾಸ್ತ್ರನ? ನಮ್ಮನೆ ಮುಂದೆ ಯಾವಾಗಮ್ಮ ಹಾಕಿದ್ವಿ ಚಪ್ರನ? ಸುಮ್ನೆ ಇರೆ. ಚಪ್ರದ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಅಂತ ಎಲ್ಲರನ್ನೂ ಕರಿತಾ ಇದ್ರೆ ದುಡ್ಡು ಕಿತ್ಕೊಂಡೋಗುತ್ತೆ. ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು? ಈಗ್ಲೇ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀನೇ ನೋಡ್ತಾ ಇರು. ಊಟದ ಖರ್ಚು, ಅಲ್ಲಿಗೆ ಹೋಗಿ ಬರೋ ಗಾಡಿ ಖರ್ಚು, ಹೀಗೆ ಹೇಳ್ತಾ ಹೋದ್ರೆ ಹನುಮಂತನ ಬಾಲದ ತರ ಲಿಸ್ಟ್ ಉದ್ದಕ್ ಬೆಳೆಯುತ್ತೆ. ಅದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು ಅಲ್ಲಲ್ಲಿ ಖರ್ಚು ಮಾಡ್ಬೇಕು, ಎಲ್ಲೆಲ್ಲಿ ಉಳಿತಾಯ ಮಾಡ್ಬೇಕು ಅಲ್ಲಲ್ಲಿ ಉಳಿತಾಯ ಮಾಡ್ಬೇಕು. ಅಲ್ಲಮ್ಮ, ಈಗ ಅವ್ರು ನಮ್ಮ ಹತ್ರ ಚಪ್ರಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ನಾವ್ ಏನಂತ ಹೇಳದಮ್ಮ? ಏನ್ ಹೇಳ್ತ್ಯಾ? ಸೂಪರ್ ಆಗಿ ಆಯ್ತಲ್ಲ ಶಾಸ್ತ್ರ, ಅದನ್ನೇ ಹೇಳು. ಒಂದು 120ರಿಂದ 140 ಜನ ನೆಂಟ್ರಿಷ್ಟನ್ನ ಕರೆದಿದ್ವಿ. ಟೇಬಲ್ಲು ಶಾಮಿಯಾನ ಎಲ್ಲ ಹಾಕ್ಸಿದ್ವಿ. ಊಟಕ್ಕೆ ಕೇಟರಿಂಗ್ ಅವ್ರಿಗೆ ಹೇಳಿದ್ವಿ. ನೆಂಟ್ರಿಸ್ಟರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ವಿ. ಆ ಪುರೋಹಿತರಿಗೆ ಮಾತಾಡಿದ ಸಂಭಾವನೆಗಿಂತ ಸ್ವಲ್ಪ ಜಾಸ್ತಿನೇ ಕೊಟ್ವಿ. ಅಪ್ಪ ಅಮ್ಮ, ಏನ್ ಹೇಳ್ತಿದ್ದೀರಾ? ಇದೆಲ್ಲ ಎಲ್ಲಿ ನಡೀತು? ಅದೆಲ್ಲ ಯಾವ್ದು ನಡೆದಿಲ್ಲ ಕಣೆ, ನಡೆದಿದೆ ಅಂತ ನೀನ್ ಅನ್ಕೋಬೇಕು. ಅನ್ಕೊಳಕ್ಕೇನ್ ಮಗಳೇ, ದುಡ್ಡ ಕಾಸ? ಏ ಲಾವಣ್ಯ, ಬೀಗರ್ ಕಡೆಯವ್ರ ಏನಾದ್ರು ನಿನ್ನ ಹತ್ರ ಚಪ್ರದ ಶಾಸ್ತ್ರ ಹೇಗಾಯ್ತು ಅಂತ ಕೇಳಿದ್ರೆ ಸೂಪರ್ ಆಗಾಯ್ತು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಏ ಬಿಡಮ್ಮ, ನಾನ್ ಹೇಗಿದ್ರು ನಿಂದೆ ಬ್ಲಡ್, ನೀನ್ ಹೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ. ಅಯ್ಯೋ ನನ್ ಬಂಗಾರ ಕಣೆ ನೀನು. ಏ ಪ್ರಿಯಾ, ನಿನ್ ತಂಗಿನ್ ನೋಡಿ ಕಲ್ತ್ಕೋ. ಅಳಿಯಂದ್ರೇನಾದ್ರು ನಿನಗ್ ಫೋನ್ ಮಾಡಿ ಕೇಳಿದ್ರೆ ನೀನು ಹೀಗೆ ಹೇಳ್ಬೇಕು, ಗೊತ್ತಾಯ್ತಾ? ಅಮ್ಮ, ಅವ್ರು ತುಂಬಾ ನಿಷ್ಠಾವಂತ್ರಮ್ಮ. ಅವ್ರ ಹತ್ರ ಸುಳ್ಳು ಹೇಳಕ್ಕೆ ನನಗ್ ಹಿಂಸೆ ಆಗತ್ತೆ. ಹೌದಾ? ಸರಿ, ಹಾಗಿದ್ರೆ ಸತ್ಯನೇ ಹೇಳು. ಹ್ಞೂ, ನೀನ್ ಸರಿಯಾಗಿ ಕೇಳಿಸ್ಕೊಂಡೆ. ಅಳಿಯಂದ್ರೇನಾದ್ರು ಫೋನ್ ಮಾಡಿದ್ರೆ ನಮ್ಮ ಮನೇಲಿ ಯಾವ ಚಪ್ರದ ಶಾಸ್ತ್ರನೂ ನಡೀಲಿಲ್ಲ, ಯಾವ ನೆಂಟರು ಬರ್ಲಿಲ್ಲ, ಯಾವ ಪುರೋಹಿತರು ಬರ್ಲಿಲ್ಲ ಅಂತ ಇದ್ದಿದ್ದ ಹಾಗೆ ಹೇಳ್ಬಿಡು. ಏನಾಗುತ್ತೋ ನೋಡೋಣ. ಸತ್ಯ ಹೇಳಕ್ಕಾಗಲ್ಲ ಅಲ್ಲ? ಸುಳ್ಳು ಹೇಳೋದೊಂದೇ ನಮ್ಗಿರೋ ದಾರಿ ಕಣೆ. ಮಗಳೇ, ನಾವೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅಮ್ಮ. ಯಾಕಪ್ಪ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂತ ನಿನ್ಗನ್ನಿಸ್ಬೋದು, ಆದ್ರೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ ಅಮ್ಮ. ಅರ್ಥ ಮಾಡ್ಕೊ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ನಾಂದಿ ಶಾಸ್ತ್ರನ ನಾವು ಮಾಡೋದು ನಮ್ಮ ಗುರು ಹಿರಿಯರು ಹಾಗೆ ಪೂರ್ವಜರ ಆಶೀರ್ವಾದ ಪಡ್ಕೊಳ್ಳೋದಿಕ್ಕೆ. ಮೊದಲಿಗೆ ಆ ಪ್ರಥಮ ಪೂಜಾ ಅಧಿಪತಿಯಾದ ಗಣಪತಿ ಪೂಜೆ ಮಾಡಬೇಕು. ತಾಯಿ ಪುಷ್ಪನ ಕೊಡಿ. ಶುರು ಮಾಡಪ್ಪ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ.
ಧೂಪ ಮಾಡಪ್ಪ. ಓಂ ದಶಾಂಗಂಗು ಗುಲೋಭೇದಂ ನುಗಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋ ಯಂ ಪ್ರತಿಗೃಹ್ಯತಾಂ. ಗಿರ್ಜಾ, ಯಾಕೆ ಕಣ್ಣೀರು? ಏನಾಯ್ತು? ನಾನು ಕಾಯ್ತಾ ಇದ್ದಾರೆ, ಆ ದಿನ ಬಂದೇ ಬಿಡ್ತಲ್ಲ, ಅದಕ್ಕೆ ಸಂತೋಷದಲ್ಲಿ ಅಳ್ತಾ ಇದ್ದೀನಿ. ಇನ್ನೇನು ಚಿಂತೆ ಮಾಡ್ಬೇಡ, ಕಣ್ಣೀರು ಒರೆಸ್ಕೊ, ನಗ್ನಗ್ತಾ ಇರು. ಈಗ ಕಂಕಣ ಕಟ್ಟೋ ಸಮಯ. ನಿನ್ ಬಲಗೈನ ಚಾಚಪ್ಪ. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ ಇರ್ರಿ. ಕೇಶವ ವಲ್ಲಭ ಅಂದ್ರೆ ನೀವೇನಾ? ರಾಮಪ್ಪ ಬನ್ರಿ, ಕರ್ಕೊಂಡ್ರಿ ಅವ್ರನ್ನ. ಸರ್, ಏನ್ ನಡೀತಾ ಇದೆ ಇಲ್ಲಿ? ನೀವೇನ್ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಕಾರಣ ಇಲ್ಲದೆ ನೀವು ಬೇಡಿ ಹಾಕುವಾಗಿಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ನಮ್ಮ ಮಕ್ಕಳು ಹಾಗೆಲ್ಲ ತಪ್ಪು ಕೆಲಸ ಮಾಡೋ ಮಕ್ಕಳಲ್ಲ ಸರ್. ಇವ್ರ ಮೇಲೆ ಕಂಪ್ಲೇಂಟ್ ಇದೆ. ಇವರು ಶ್ರೀಕಂಠ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ.